ಶಿಗ್ಗಾವಿ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದಿದೆ. ಸತ್ವ ಪರೀಕ್ಷೆಯಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ನಿರಾಸೆಯಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿಗ್ಗಾವಿಯಲ್ಲಿ ಅಚ್ಚರಿ ಫಲಿತಾಂಶ. 30 ವರ್ಷಗಳ ಬಳಿಕ ಕಾಂಗ್ರೆಸ್ಸಿಗೆ ಕ್ಷೇತ್ರ. ಬೊಮ್ಮಾಯಿ ಪುತ್ರನಿಗೆ ಭಾರೀ ಶಾಕ್. ಯಾಸೀರ್ ಪಠಾಣ್ಗೆ ಅಚ್ಚರಿ ಗೆಲುವು. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಶಿಗ್ಗಾವಿ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಿದೆ. ಈ ಬಾರಿ ಅಚ್ಚರಿ ಫಲಿತಾಂಶ ಬಂದಿದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರನಿಗೆ ಭಾರೀ ಮುಖಭಂಗ ಆಗಿದೆ. ಬಿಜೆಪಿಯ ಭರತ್ ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ಸಿನ ಯಾಸೀರ್ ಖಾನ್ ಪಠಾಣ್ ನಡುವೆ ಆರಂಭದಿಂದಲೂ ತೀವ್ರ ಪೈಪೋಟಿ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಟ್ರೆಂಡ್ ಉಲ್ಟಾ ಆಗಿ ಕಾಂಗ್ರೆಸ್ ಭಾರೀ ಅಂತರದಿಂದ ಗೆದ್ದು ಬೀಗಿದೆ. ಅಲ್ಪಸಂಖ್ಯಾತರು ಕುರುಬರ ಮತದಿಂದಾಗಿ ಯಾಸೀರ್ ವಿಜಯ ಸಾಧಿಸಿದ್ದಾರೆ. ಭರತ್ ವರ್ಸಸ್ ಪಠಾಣ್ ನೆಕ್ ಟು ನೆಕ್ ಫೈಟ್. ಮೊದಲ 7ನೇ ಸುತ್ತಿನವರೆಗೂ ಭರತ್ ಮುನ್ನಡೆ. 13,448 ಮತಗಳ ಅಂತರದಿಂದ ಪಠಾಣ್ ಜಯ. ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿಯೇ ಗೆಲ್ಲೋದು ಅಂತ ಭಾರಿ ಚರ್ಚೆಯಾಗಿತ್ತು. ಆದರೆ ಅವೆಲ್ಲವೂ ಸುಳ್ಳಾಗಿದೆ. ತಾವೇ ಕಟ್ಟಿರುವ ಕೋಟೆಯೊಳಗೆ ಮಗನನ್ನ ಸಿಂಹಾಸನದಲ್ಲಿ ಕೂರಿಸೋದ್ರಲ್ಲಿ ಬೊಮ್ಮಾಯಿ ಫೇಲ್ಯೂರ್ ಆಗಿದ್ದಾರೆ. ಮೊದಲ 7 ಸುತ್ತಿನವರೆಗೆ ಭರತ್ ಬೊಮ್ಮಾಯಿ ಲೀಡ್ನಲ್ಲಿದ್ರು. ಆದರೆ 8ನೇ ಸುತ್ತಿನಷ್ಟಕ್ಕೆ ಅಂತರ ಕಡಿಮೆಯಾಗಿ ಯಾಸೀರ್ ಪಠಾಣ್ ಮೇಲುಗೈ ಸಾಧಿಸೋಕೆ ಶುರು ಮಾಡಿದ್ರು. ಅಲ್ಲಿಂದ ಭರತ್ಗೆ ಹಿನ್ನಡೆಯಾಗಿದೆ. 13,448 ಮತಗಳ ಅಂತರದಿಂದ ಯಾಸೀರ್ ಪಠಾಣ್ ಜಯಭೇರಿ ಬಾರಿಸಿದ್ದಾರೆ. ವಿಶೇಷವಾಗಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಒಂಥ ದೊಡ್ಡ ನಾಯಕನ ಮುಂದೆ ನನ್ನನ್ನು ಗೆಲ್ಲಿಸುವ ಮುಖಾಂತರ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಭಾವೈಕ್ಯತೆಯನ್ನು ಸಂದೇಶ ನೀಡಿದಂಥ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಸರ್ವ ಜನರಿಗೂ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಹಣದ ಚುನಾವಣೆ ಮಾಡೋದರಲ್ಲಿ ಈ ರಾಜ್ಯದಲ್ಲಿ ನಿಸ್ಸೀಮರು ಬಿಜೆಪಿಯವರು ವಿಶೇಷವಾಗಿ ಬೊಮ್ಮಾಯಿ ಸಾಹೇಬ್ರು ಅಂತೇಳಿ ಹೋಗಿ ಶಿಗ್ಗಾಂವದಾಗ ಸಣ್ಣ ಸಣ್ಣ ಮಕ್ಕಳಿಗೆ ಕೇಳ್ರಿ. ಅವರು ನಾಯಕರು, ನಾನು ಸೇವಕ. ನನಗೆ ಅವ್ರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಲೀಡ್ನಾಗ ಗೆಲ್ಸ್ಯಾರಲ್ಲ, ಅದಕ್ಕೆ ಎಲ್ಲರಿಗೂ ನಾನು ಅನಂತ ಕೋಟಿ ನಮನನ್ನು ಸಲ್ಲಿಸ್ತೀನಿ. ಇನ್ನು ಶಿಗ್ಗಾವಿ ಲೆಕ್ಕಾಚಾರ ಹೇಗಿತ್ತು ಅಂತ ನೋಡೋಣ. ಸರ್ಕಾರದ ವಿರುದ್ಧ ಭರತ್ ಬೊಮ್ಮಾಯಿ ಕೆಂಡ. ಇನ್ನು ಫಲಿತಾಂಶ ಹೊರಬೀಳ್ತಿದ್ದಂತೆ ಭರತ್ ಬೊಮ್ಮಾಯಿ ಮತ ಎಣಿಕೆ ಕೇಂದ್ರದಿಂದ ಹೊರ ನಡೆದಿದ್ದಾರೆ. ಕಾಂಗ್ರೆಸ್ ಹರಿಸಿದ ಹಣದ ಹೊಳೆಯೇ ನನ್ನ ಸೋಲಿಗೆ ಕಾರಣ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಶಿಗ್ಗಾಂವಿ ಸಾವನೂರು ಜನತೆಗೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ನಾನು ಯಾವತ್ತಿದ್ರೂ ಶಿಗ್ಗಾಂವಿ ಸಾವನೂರು ಜನತೆ ಒಳ್ಳೆಯದಾಗಲಿ, ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಅವರು ಮುಂದೆ. ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಸಕ್ಸಸ್. ಗೆದ್ದು ಬೀಗಿದ ಸಚಿವ ಸತೀಶ್ ಜಾರಕಿಹೊಳಿ. ವಕ್ಫ್ ವಿವಾದ, ಮೂಡ, ವಾಲ್ಮೀಕಿ ಹಗರಣಗಳ ಆರೋಪಗಳನ್ನು ಛಿದ್ರಗೊಳಿಸಿ ಚುನಾವಣೆ ಗೆಲ್ಲುವಲ್ಲಿ ಸಿದ್ದರಾಮಯ್ಯ ಟೀಮ್ ಸಕ್ಸಸ್ ಆಗಿದ್ದಾರೆ. ಶಿಗ್ಗಾವಿ ಉಸ್ತುವಾರಿಯನ್ನ ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ವಹಿಸಿಕೊಂಡು ಕ್ಷೇತ್ರ ಪರ್ಯಟನೆ ಮಾಡಿದ್ರು. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ತಾವೇ ಚುನಾವಣೆಗೆ ಸ್ಪರ್ಧಿಸಿದ್ದಾರೇನೋ ಎಂಬಂತೆ ರಣತಂತ್ರ ರೂಪಿಸಿದ್ರು. ಖುದ್ದು ಸಿದ್ದರಾಮಯ್ಯನವರೇ ಅಖಾಡದಲ್ಲಿ ತೊಡೆತಟ್ಟಿ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ್ರು. ಮಾಜಿ ಶಾಸಕ ಅಜ್ಜಂಬೀರ್ ಖಾದ್ರಿ ಬಂಡಾಯ ಹತ್ತಿಕ್ಕಿ ಅವರ ನಾಮಪತ್ರ ವಾಪಸ್ ತೆಗೆಸಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಕಾಂಗ್ರೆಸ್ ಗೆಲುವಿಗೆ ಕಾರಣಗಳು. ಭಿನ್ನಾಭಿಪ್ರಾಯದ ಮಧ್ಯೆಯೂ ಒಗ್ಗಟ್ಟಿನ ಮಂತ್ರ. ಶಿಗ್ಗಾವಿಯಲ್ಲಿ ಕೈ ಹಿಡಿದ ಅಹಿಂದ ಮತಗಳು. ಕುರುಬ ಮುಸ್ಲಿಂ ಮತಗಳು ಕದಲದಂತೆ ಸಿಎಂ ನಡೆಸಿದ 2ನೇ ಸಭೆ. ಸರ್ಕಾರದ ಬಹು ನಿರೀಕ್ಷೆಯ ಗ್ಯಾರಂಟಿ ಮತಗಳು. ಸತತ 2 ಬಾರಿ ಸೋಲಿನ ಸಿಂಪತಿ ಪಠಾಣ್ ಕೈ ಹಿಡಿದಿದೆ. ಬಿಜೆಪಿ ಆಂತರಿಕ ಭಿನ್ನಾಭಿಪ್ರಾಯವನ್ನ ಬಳಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆಲುವು ಹಿನ್ನೆಲೆ ಗೋಕಾಕ್ನ ಸತೀಶ್ ಜಾರಕಿಹೊಳಿ ನಿವಾಸದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರ ಸಂಭ್ರಮಾಚರಣೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ, ಸಚಿವ ಸತೀಶ್ ಜಾರಕಿಹೊಳಿ ಯಾಸೀರ್ ಪಠಾಣ್ ಪರ ಘೋಷಣೆ ಕೂಗಿದ್ರು. ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು. ಅದರ ತಕ್ಕಂತೆ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿ, CM ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ 3 ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನಾವು ಚನ್ನಪಟ್ಟಣ ಮತ್ತು
ಶಿಗ್ಗಾಂವಲ್ಲಿ ಗೆಲ್ಲಂತ ಎಲ್ಲ ಕಡೆ ಸರ್ವೆಗಳು ಜನರಲ್ ಟಾಕ್ಸ್ ಇತ್ತು. ನಾವು ಭಾಳ ಸೊಂಡ್ರು ಒಂದು ಗೆಲ್ತೀವಿ ಅಂತಿತ್ತು. ಗೆಲ್ಲಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ. ಸೊ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ. ಭರತ್ ಸೋಲು ಬಿಜೆಪಿಗೆ ಆಘಾತ. ಸೋಲಿನ ಪರಾಮರ್ಶೆಗಿಳಿದ ಕೇಸರಿ ಪಡೆ. ಶಿಗ್ಗಾವಿ ಗೆಲುವಿನ ಉತ್ಸಾಹದಲ್ಲಿದ್ದ ಕೇಸರಿ ಪಾಳ್ಯಕ್ಕೆ ಆಘಾತ ಎದುರಾಗಿದೆ. ನನ್ನ ಮಗ ಭಾರಿ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾನೆ ಅಂತ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ವಿಶ್ವಾಸದಲ್ಲಿದ್ರು. ಅದೆಲ್ಲವೂ ಹುಸಿಯಾಗಿದೆ. ಸದ್ಯ ಭರತ್ ಬೊಮ್ಮಾಯಿ ಸೋಲಿನ ಪರಾಮರ್ಶೆಗೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಶಿಗ್ಗಾಂವ್ ಸವಣೂರು ಜನರ ಒಂದು ತೀರ್ಪೇನಿದೆ ಅದನ್ನು ನಾವು ತೆರೆಬಾಗಿ ಒಪ್ಕೊಳ್ತೇನೆ. ಕಾಂಗ್ರೆಸ್ ಅಭ್ಯರ್ಥಿ ಅಸೀರ್ ಖಾನ್ ಪಠಾಣ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು. ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು 2 ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. 10 ಜನ ಸಚಿವರು, 40ಕ್ಕಿಂತ ಹೆಚ್ಚು MLAಗಳು, ಮಾಜಿ MLAಗಳು ಎಲ್ಲರೂ ಬಂದು ಕನಸು ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಯಂತ್ರ, ಹಣ, ಅದರ ಲಾಭದಿಂದ ಅವ್ರು ಗೆದ್ದಿದ್ದಾರೆ. ಖಂಡಿತ ನಮ್ಮ ಶಿಗ್ಗಾವು ಆಘಾತ ತಂದಿದೆ. ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಸುಪುತ್ರಲ್ಲೇನು ಸ್ಪರ್ಧೆ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ರು. ಅದರ ನಡುವೆ ಮತ್ತೆ ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲೊಂದು ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ. ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆಯನ್ನು ನಾವು ಮಾಡ್ತೇವೆ. ಸೋಲಿನ ಕಾರಣಗಳೇನು ಅಂತೇಳಿ ಜನರ ತೀರ್ಪಿಗೆ ತಲೆಬಾಗಿದ್ದೀರಿ. ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಲಿಸಲ್ಲ ಅಂತ ಹೇಳಿದರು. ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ನಿಲ್ಲಿಸಲ್ಲ ಅಂತ ಹೇಳಿದರು. ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು. ಈ ಗೆಲುವೇನು ಕಾಂಗ್ರೆಸ್ಸಿಗೆ ಏನು ಕಿರೀಟ ಏನು ಬಂದಿಲ್ಲ. ರೂಲಿಂಗ್ ಪಾರ್ಟಿ ಇರೋದಕ್ಕೋಸ್ಕರ ಗೆದ್ದಿದ್ದಾರೆ ಅಷ್ಟೇ. ಇದರಲ್ಲಿ ಅವ್ರದ್ದೇನು ಟ್ರಿಕ್ಸು ಇಲ್ಲ, ಏನೂ ಇಲ್ಲ. ಹಣದ ಹೊಳೆ ಹರಿಸಿದ್ದಾರೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ ಅಷ್ಟೇ. ಅವೆಲ್ಲವನ್ನು ಪಕ್ಷದ ವೇದಿಕೆಯಲ್ಲಿ ಆಗಿರುವಂಥ ನ್ಯೂನತೆಗಳೇನು ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.